ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಿಮ್ಮ ಕಾರ್ತಿಕ. ಸೊ ನೆಕ್ಸ್ಟ್ ಮಂತ್ರಿ ಮೌಲ್ಯಮಾಪನ ಯಾರು ಏನು ಅಂತ ಅಂದರೆ ಇದು ನಗರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಖಾತೆ. ಸೊ ಈ ಖಾತೆಯಿಂದನೇ ನಗರಗಳಲ್ಲಿ ಒಂದು ಏನಂತಾರೆ ವ್ಯವಸ್ಥೆ, ಪ್ರತಿಯೊಂದು ಕೂಡ ಇನ್ಫ್ರಾಸ್ಟ್ರಕ್ಚರ್, ಅದಾದಮೇಲೆ ಒಂದು ಟೌನ್ ಪ್ಲ್ಯಾನಿಂಗ್ ಆಗಿರ್ಬೋದು, ಮುನ್ಸಿಪಲ್ ಕೌನ್ಸಿಲ್ ಆಗ್ಬೋದು, ಎಲ್ಲವೂ ಈ ಖಾತೆ ಅಂಡರಲ್ಲಿ ಬರುತ್ತೆ. ಸೊ ಅಂದರೆ ಅಭಿವೃದ್ಧಿಗೆ ಪಟ್ಟಂತೆ ಸೊ ನಗರಕ್ಕೆ ಸೀಮಿತವಾಗಿರ್ತಕ್ಕಂಥ ನಗರಾಭಿವೃದ್ಧಿ ಖಾತೆ. ಸೊ ನನ್ನದರ್ಧ ನಗರಾಭಿವೃದ್ಧಿ ಖಾತೆ. ಸೊ ಅದಕ್ಕೆ ಮುಂಚೆ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಎಂದಿನಂತೆ ನಿಮ್ಮ ಕಾರ್ತಿಕ ಹಾಜರಾಗಿದ್ದೀನಿ. ಸೊ ಸ್ನೇಹಿತರೆ, ಮಂತ್ರಿ ಮೌಲ್ಯಮಾಪನ ಈ 3 ವರ್ಷ ಯಾರಿದ್ರು, ಏನು ಕಡ್ದು ಕಟ್ಟೆ ಹಾಕಿದ್ರು ಅವರು ಮಂತ್ರಿ ಕೋಟಾದಲ್ಲಿ ಅಂತ ಹೇಳ್ತಾ. ಸೊ ಈ ಗಿರಾಕಿ ಬಂದು ಮಂತ್ರಿಗಿರಿ ಯಾರು ಏನು ಎತ್ತ ಅಂತ ಅಂದರೆ ನನ್ನದರ್ಧಾನ್ ಬೈರ್ತಿ ಸುರೇಶ. ಸೊ ಸುರೇಶ ಅಣ್ಣ ಈಗ ಬಸ್ಸು ಓಡಿಸೋಗಣ್ಣ ಅಂದ್ಬಿಟ್ಟು KSRTC ಮಂತ್ರಿ ಅಂದರೆ ಸಾರಿಗೆ ಸಚಿವ ಆಗಿ ಅವನಿಗೆ ಪ್ರಮೋಟೋ ವಿಡೋಣ್ಣು. ಯಾಕೆಂದರೆ ಅದು ಒಂದೊಂದು ರೀತಿಲಿ ಒಂದೊಂದು ವ್ಯಾಖ್ಯಾನಗಳು ಬರುತ್ತೆ. ಸೊ ಈ ಮನುಷ್ಯ ಕಡ್ದು ಕಟ್ಟೆ ಹಾಕಿದೇನು ಎತ್ತ ಅಂತ ಹೇಳೋದಕ್ಕೆ ಹೋದರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬರೀ ಭ್ರಷ್ಟಾಚಾರ, ಒಂದು ವ್ಯವಸ್ಥೆ ಸರಿ ಇಲ್ಲ. ತದನಂತರದಲ್ಲಿ ಇವನಿಗೆ ನಗರಾಭಿವೃದ್ಧಿ ಖಾತೆ ಎಕ್ಸ್ಕ್ಲೂಡಿಂಗ್ BDA ಇದನ್ನೆಲ್ಲ ಬಿಟ್ಟು ಅಂದರೆ ಅದೆಲ್ಲ ಬರಬೇಕು, ನಗರಾಭಿವೃದ್ಧಿ ಇದರಲ್ಲೇ BDA ಎಲ್ಲ ಬರಬೇಕು. ಸೋಕಾಳ್ DK ಶಿವಕುಮಾರ ಉಪಮುಖ್ಯಮಂತ್ರಿ, ಅವನ ಅಂಡರಲ್ಲಿ ಅದೆಲ್ಲ ಇತ್ತು ಸ್ನೇಹಿತರೆ. ಸೊ ಇನ್ನು ಈ ಖಾತೆಗೆ ಸಂಬಂಧಪಟ್ಟಂಗೆ ಇವಂದು ಏನು ಸಾಧನೆ, ಏನು ನಗರಾಭಿವೃದ್ಧಿಲಿ ಏನು ಎತ್ತ ಅಂದರೆ ಮಿನಿಮಮ್ ನಗರಾಭಿವೃದ್ಧಿ ಅಧ್ಯಕ್ಷರನ್ನ ಮಾಡಬೇಕಾದ್ರೂ ಇವ್ನ ಕೈಲಿ ಆಗಲಿಲ್ಲ, ಇವ್ರದ್ದೇ ಪಕ್ಷದವ್ರನ್ನ. ಸೊ ಮೂಡಾದ್ದು ಏನು ಹಗರಣ ಆಯಿತು ಅವಾಗ ಈಗ MDA ಅಂತ ಏನೋ ಮಾಡ್ಕೊಂಡಿದ್ದಾರೆ, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಆವಾಗ ಇತ್ತು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಸೊ ಏನು ಪ್ರಯೋಜನ ಇಲ್ಲ. ಸೊ ಈ ಖಾತೆಯಲ್ಲಿ ಇವನು ದುಡ್ಡು ಹೊಡೆದಿದ್ದೇ ಹೆಚ್ಚು, ಹಗರಣಗಳೇ ಹೆಚ್ಚು. ಸೊ ಬಡವ್ರಿಗೇನಾದ್ರೂ ಸೈಟ್ ಮಾಡಿ ನಗರಗಳನ್ನ ಒಂದು ಉತ್ತೇಜನ ಮಾಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ತಂದು ಹಳ್ಳಿಗಳ ಕಡೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂದರೆ ಒಂದು ಬಡಾವಣೆಗಳನ್ನ ಏನಾದ್ರು ನಿರ್ಮಾಣ ಮಾಡಿದಾನ ಅಂತ ಅಂದರೆ ಏನೂ ಇಲ್ಲ. ಇವನು ಜಾಸ್ತಿ ಸಿದ್ದರಾಮಯ್ಯ ಅವರ ಪೊಪ್ಪೆಟ್ ಇವನು. ಸೊ ಒಂದು ವರದಿ ಹೇಳೋದೇನು ಅಂತ ಅಂದರೆ ಇವನು ಹೆಂಗೆ ರಾಜಕೀಯಕ್ಕೆ ಎಂಟ್ರಿ ಆಗುತ್ತೆ ಅಂತ ಅಂದರೆ ಸ್ನೇಹಿತರೆ, ಅದೇ ಒಂದು ಇಂಟ್ರೆಸ್ಟಿಂಗು ನೋಡಿ. 2010-11 ಸಮಥಿಂಗ್ ಇದರಲ್ಲಿ ಒಂದು MLC ಎಲೆಕ್ಷನ್ ಆಗುತ್ತೆ. ಆ MLC ಎಲೆಕ್ಷನಲ್ಲಿ ಎಲ್ಲರನ್ನೂ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಸಿದ್ದರಾಮಯ್ಯ ತನ್ನ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ಈ ಗಿರಾಕಿ ತನ್ನ ಒಂದು ಖರ್ಗೆ ಕ್ಯಾಂಡಿಡೇಟ್ನೇ ಸೋಲಿಸ್ತಾನೆ ಅಂತ ಒಂದು ಖ್ಯಾತಿ. ಸೊ ಆ ಟೈಮಲ್ಲಿ ಬಂದಂಥವನೇ ಬೈರ್ತಿ ಸುರೇಶ. ಸೊ MLC ಆಗಿ ಫಸ್ಟು ಎಂಟ್ರಿ ಕೊಡ್ತಾನೆ. ತದನಂತರದಲ್ಲಿ ಹೆಬ್ಬಾಳ ಕ್ಷೇತ್ರದಿಂದ MLA. ಸೊ ಈಗ ನಗರಾಭಿವೃದ್ಧಿ ಸಚಿವ. ಸೊ ನಗರಗಳನ್ನ ಅಭಿವೃದ್ಧಿ ಮಾಡೋದಕ್ಕಿಂತ ಭ್ರಷ್ಟ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಇದು ಇವನ ಇತಿಹಾಸ. ಆ್ಯಂಡ್ ಈಸ್ ಎ ಪಪೆಟ್ ಆಫ್ ಸಿದ್ದರಾಮಯ್ಯನ ಭಾಳ ಫಾಲೋಯರು. ತದನಂತರದಲ್ಲಿ ಸಿದ್ದರಾಮಯ್ಯನೇ ಮುಂದೆ ನಿಂತು ಇವನಿಗೆ ಮಂತ್ರಿಗಿರಿ ಕೂಡ ಕೊಡಿಸಿದ್ದಾರೆ. ಸೊ ಇವನ ಹಿನ್ನೆಲೆ ಹೇಳಬೇಕು ಅಂದರೆ ರಿಯಲ್ ಎಸ್ಟೇಟ್ ಗಿರಾಕಿ, ರಿಯಲ್ ಎಸ್ಟೇಟಲ್ಲಿ ರೌಡಿ ಅಂದರೆ ಏನು ವಸೂಲಿ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಈ ರೀತಿ ಇವನ ಹಿನ್ನೆಲೆ. ಸೊ ಇನ್ನು ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಕರೆಕ್ಟಾಗಿ ಒಬ್ಬ ಗಿರಾಕಿಗೆ ಕೊಟ್ಟಿದ್ದಾರೆ. ವಿಶ್ವನಾಥ್ ಕೂಡ ಹೇಳಿದರು ಅವನು ಮಂತ್ರಿ ಅಲ್ಲ, ರಿಯಲ್ ಎಸ್ಟೇಟ್ ಗಿರಾಕಿ ಅಂತ. ಸೊ ಇದು ಯಾವುದು ನಾವು ಹೇಳಿರೋದಲ್ಲ. ಅದಾದ ಮೇಲೆ ನಮ್ಮ ರಾಕೇಶ ಸಿದ್ದರಾಮಯ್ಯ ಸಾಯೋದಕ್ಕೆ ಇವನು ಕೂಡ ಅಂದರೆ ಇಂಥವ್ರ ಸವಾಸದಿಂದ ಅವನು ಇಷ್ಟು ಬೇಗ ಕಾಲ್ವಾಗಬೇಕು ಅಂತ ಇದೆಲ್ಲ ವಿಷುವಲ್ ಬ್ಲೋಯರು ಗೊತ್ತಿಲ್ಲ. ಇನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ಇವನಲ್ಲಿ ಭ್ರಷ್ಟರ ಒಂದು ಕೋಟೆನೇ ಕಟ್ಕೊಂಡಿದ್ದ ಅಂತ ಹೇಳ್ಬೋದು. ಅದೇನು ಎಷ್ಟು ಲ್ಯಾಂಡ್ಸ್ನ ಇವನು ಬೇನಾಮಿಯಾಗಿ ಮಾಡಿದ್ದಾನೆ ಅಂತ ಒಂದು CAG ವರದಿ ಕೂಡ ಕೊಡುತ್ತೆ ನಗರಾಭಿವೃದ್ಧಿಲಿ ಏನೇನು ಭ್ರಷ್ಟಾಚಾರ ಆಗಿದೆ ಅಂತ. ಇನ್ಸ್ಪೈಟ್ ಆಫ್ ದಟ್ ಇವನ್ನೇ ಕಂಟಿನ್ಯೂ ಮಾಡ್ತಾರಪ್ಪ 3 ವರ್ಷ. ಈಗ ಪಾಪ ಸಿದ್ದರಾಮಯ್ಯನ ಮಗ ಎಂಟ್ರಿ ಕೊಡ್ತಾನೆ. ಅವನಿಗೆ ನಗರಾಭಿವೃದ್ಧಿ ಡಾಕ್ಟ್ರ್ ಓದ್ಕೊಂಡಿದ್ದಾನೆ, ಯಾವ್ದಾರ ವೈದ್ಯಕೀಯ ಶಿಕ್ಷಣನ ಯಾವುದೋ ಮಾಡಪ್ಪ ಅಂದರೆ ಇಲ್ಲ ನನಗೆ ಸೈಟು ಲ್ಯಾಂಡ್ಸ್ ಇರೋದೇ ಬೇಕು, ಬಿಕಾಸ್ ನಾನು ಯಾರೋ ಸಿದ್ದರಾಮಯ್ಯನವರ ಮಗ ಅಂತ ಆ ಖಾತೆನ ತೊಗೊಂಡಿದ್ದಾನೆ. ಸೊ ಅವನು ಕೂಡ ಭ್ರಷ್ಟ ಹೇಳ್ತಾರಲ್ಲ, ನಮ್ಮ ಮೈಸೂರವರಾಗಿ ನಾವು ಹೇಳ್ತೀವಲ್ಲ, ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಭ್ರಷ್ಟ ಅಂತಲೇ ಹೇಳ್ಬೋದು. ಸೊ ಇರಲಿ, ಇವಾಗ ಅವನ ಕೈಯಲ್ಲಿ ಖಾತೆ ಹೋಗಿದೆ, ಏನಾಗಿದೆ ಏನು ನೋಡೋಣ. ಬಟ್ ಇಷ್ಟು ದಿನ ಇದ್ದಿದ್ರಲ್ಲಿ ಇವನು 0 ಸುತ್ತಿದ್ದಾನೆ. ಸೊ ಏನು ಇಂಥವರೆಲ್ಲ ಹೆಂಗೆ ಮಂತ್ರಿಗಳಾಗ್ಬಿಡ್ತಾರೆ ಅನ್ನೋದೇ ನಮಗೆ ಆಶ್ಚರ್ಯ ಅಪ್ಪ. ಏನು ಒಂದು ಇದು ಗೊತ್ತಿರಲ್ಲ.
ದಡ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ, ಆದರೂ ಇವನು ನಗರಾಭಿವೃದ್ಧಿ ಸಚಿವ. ಸೊ ಸ್ನೇಹಿತರೆ, ಅಟ್ಲೀಸ್ಟ್ ಮುಂದೆ ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಇವನಿಗೆ ಸಾರಿಗೆನ ಕೊಟ್ಟಿದ್ದಾರೆ. ಈಗ ಸಾರಿಗೆ ಕೊಟ್ಟಿದ್ದಾರೆ ಅಂದರೆ ಶಿವಕುಮಾರಂಗೆ ಗೊತ್ತು ಇವ್ನು ಎಲ್ಲಿ ಏನು ಮಾಡಿದ್ರೆ ಏನು ಅಂತ. ಸೊ ಹಂಗಾಗಿ ಭಾಳ ಸೌಮ್ಯವಾಗಿ ಇದನ್ನೇ ಹೆಂಗೋ ಯಾವುದೋ ಒಂದು ಮಂತ್ರಿಗಿರಿ ಕೊಟ್ಟಿದ್ದಾರಲ್ಲ ಅಂತ. ಈಗೇನ ಸಾರಿಗೆ ಸಚಿವ ಆಗಿ ಬಸ್ ರೌಂಡ್ಸ್ ಬೇರೆ ಮಾಡಿದ್ದಾನೆ. ಅದು ಯಾವುದು ರಶ್ ಇಲ್ಲದೆ ಇರೋ ಬಸ್ ರೌಂಡ್ಗಳಲ್ಲಿ ಮಾಡಿದ್ದಾನೆ. ಹೋಗು ನೀನು ಬೆಳಗ್ಗೆ ಹೊತ್ತು ನಿಂತ್ಕೋ, ಈ BMTC ಬಸ್ ಇದರಲ್ಲಿ ನೋಡು ಏನು ಎತ್ತ ಸಮಸ್ಯೆನ. ಅಲ್ಲ, ನಿನ್ನ ಕೈಲಿ ಯಾವುದೂ ಆಗಲ್ಲ, ಇವರು ಅನ್ಫಿಟ್ ಫಾರ್ ಮಂತ್ರಿಗಿರಿ. ಆದರೂ ಏನು ಮಾಡೋದಕ್ಕಾಗಲ್ಲ. ನಗರಾಭಿವೃದ್ಧಿನ ಕೊಳ್ಳೆ ಹೊಡೆದಿದ್ದಾಯಿತು. ಈಗ ಸಾರಿಗೆನ ಕೊಳ್ಳೆ ಹೊಡೆಯೋಕ್ಕೆ ಹೋಗಿದೆಯಾ ಅಂತಲೇ ಭಾವಿಸ್ತಾ. ಸೊ ಸ್ನೇಹಿತರೆ, ಇವನಿಗೆ 0ನ ಕೊಡ್ತಾಯಿದ್ದೀವಿ ಆ್ಯಸ್ ಯೂಶ್ವಲ್. ಸೊ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.